ಕೃಷ್ಣ ಮುಂದೆ ಜಗದ್ಗುರು. ಶ್ರೀಕೃಷ್ಣ ನಮ್ಮೆಲ್ರಿಗೂ ಸಹ ದೇವರಾಗಿ, ಗುರುವಾಗಿ, ನಮ್ಮೆಲ್ಲರ ಒಂದು ಮಾರ್ಗದರ್ಶಕನಾಗಿ ಈ ಮನುಕುಲ ಉದ್ಧಾರ ಆಗಲಿ, ನೆಮ್ಮದಿಯಿಂದ ತನ್ನ ಜೀವನ ಸಾಗಿಸ್ಲಿ ಅಂತೇಳಿ ಸಂಪೂರ್ಣವಾದ ಭಗವದ್ಗೀತೆಯ ಒಂದು ಗೀತೆಯ ಸಾರಾಂಶನ ಇಡೀ ಜಗತ್ತಿಗೆ ಸಾರಿ ಎಲ್ಲರೂ ಸಹ ಸತ್ಯದ ದಾರಿಯಲ್ಲಿ ನಡೀಬೇಕು. ನಿಮ್ಮ ಕೆಲಸನ ನೀವು ಮಾಡಿ ಫಲಾಫಲಗಳ ಒಂದು ಅಪೇಕ್ಷೆ ನೀವು ಪಡೆದ ನೀವು ಕೆಲಸ ಮಾಡಿದ್ದೆ ಆದರೆ ಪ್ರತಿಫಲ ನಿಮಗೆ ಇದ್ದೇ ಇರುತ್ತದೆ. ಅದು ದೇವರ ರೂಪದಲ್ಲಿ, ಗುರುವಿನ ಆಶೀರ್ವಾದ ರೂಪದಲ್ಲಿ ಅಂತೇಳಿ ನಮಗೆ ಗೀತೆಯ ಮೂಲಕ ಸಾರಿದಂಥದ್ದನ್ನ ಸ್ಮರಿಸ್ತಾ ಶ್ರೀಕೃಷ್ಣ ಭಗವಂತನ ಒಂದು ಆರಾಧನೆ ಮಾಡ್ತಾ ಇರೋಂಥದ್ದು ಶಿಡ್ಲಘಟ್ಟದಲ್ಲಿ ಬಹಳ ವಿಶೇಷವಾಗಿ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಯಾದವ್ ಸಮುದಾಯದ ಎಲ್ಲ ಗ್ರಾಮಗಳು, ಸುಮಾರು 65ಕ್ಕೂ ಹೆಚ್ಚು ಹಳ್ಳಿಗಳಿಂದ ವಿಶೇಷ ಅಲಂಕಾರ ಮಾಡಿಕೊಂಡು ಸ್ವಾಮಿಯ ಪೂಜೆ ಮಾಡೋಂಥದ್ದು, ಬೆಳ್ಳಿ ರಥೋತ್ಸವನ ಮಾಡಿರೋಂಥದ್ದು, ಮತ್ತು ಎಲ್ಲ ಆ ಜನಾಂಗ ಮತ್ತು ಇತರೆ ಗ್ರಾಮದ ಪ್ರತಿಯೊಬ್ಬರನ್ನು ಸಹ ಜೊತೆಗೂಡಿಸ್ಕೊಂಡು ಇವತ್ತು ಶಿಡ್ಲಘಟ್ಟ ನಗರಕ್ಕೆ ಆಗಮಿಸಿ ದೇವಸ್ಥಾನದಲ್ಲಿ ಪೂಜೆನ ಸಲ್ಲಿಸಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾ ಇರೋಂಥದ್ದು. ಅದರ ಜೊತೆಗೆ ಬಹಳ ವಿಶೇಷವಾಗಿ, ವಿಶಿಷ್ಟವಾಗಿ ಇಲ್ಲಿ ನಮ್ಮ ಬ್ರಹ್ಮಕುಮಾರಿ ಸಮಾಜ ಶಾಖೆ ಮತ್ತು ಶಿಡ್ಲಘಟ್ಟದಲ್ಲೂ ಸಹ ನನ್ನ ಸಹೋದರಿಯರು ಬಹಳಷ್ಟು ಶ್ರಮ ವಹಿಸಿ ಸಮಯ ಕೊಟ್ಟು ದೇವರಿಗೆ ಅಲಂಕಾರ ಮಾಡಿ ಇಷ್ಟೊಂದು ನಮಗೆ ವರ್ಣರಂಜಿತವಾಗಿ ಆ ದೇವರ ಒಂದು ಪ್ರತಿ ಬಾಲ್ಯಾವಸ್ಥೆ ಮತ್ತು ಎಲ್ಲ ಅವರ ಒಂದು ಅವತಾರಗಳನ್ನು ಸಹ ನಮಗೆ ಇಲ್ಲಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿರೋಂಥದ್ದು ಮತ್ತು ಪ್ರದರ್ಶನಕ್ಕೆ ಅವಕಾಶ ಮಾಡಿರೋಂಥದ್ದು ಮತ್ತು ದೇವರ ಕೃಪೆ ಎಲ್ರಿಗೂ ಆಗಲಿ ಅಂಥೇಳಿ ಒಂದು ಒಳ್ಳೆ ಯೋಚನೆ ಇಟ್ಕೊಂಡು ಮಾಡಿರೋಂಥದ್ದು ಭಾಳ ವಿಶೇಷ. ನಿಟ್ಟಿನಲ್ಲಿ ಶ್ರೀಕೃಷ್ಣನ ಸ್ಮರಣೆ ಬಹಳಷ್ಟು ಮುಖ್ಯ. ಶ್ರೀಕೃಷ್ಣನ ಬೇಡಬೇಕಂದ್ರೆ ಹೆಚ್ಚು ಅಲಂಕಾರ ಮಾಡೋಂಥದ್ದು ಇಲ್ಲ, ಪೂಜೆಗಳು ಮಾಡೋಂಥದ್ದು, ಹೋಮ ಹವನಗಳು ಮಾಡೋಂಥದ್ದು ಏನೂ ಇಲ್ಲ. ಒಂದಿಡೀ ಅವಲಕ್ಕಿ ಕೊಟ್ಟು ಪ್ರಸಾದವಾಗಿ ದೇವರನ್ನ ಒಂದು ಕ್ಷಣ ನಮ್ಮನ್ನು ಕಾಪಾಡು ಭಗವಂತ ಅಂತೇಳಿ ಅವನ್ನ ಬೇಡದ್ರಾಯಿತು. ಆತ ಸಂತೃಪ್ತಿಯಿಂದ ನಮಗೆಲ್ಲನೂ ಸಹ ನಮ್ಮ ಕಷ್ಟಗಳನ್ನ ದೂರ ಮಾಡೋಂಥದ್ದು ಮತ್ತು ನಮ್ಮ ಬೆನ್ನಿಗೆ ಸದಾ ಶ್ರೀಕೃಷ್ಣ ಗುರುವಾಗಿದ್ದೇ ಇರ್ತಾನೆ. ಆ ಥರದ ಭೂಮಿಯಲ್ಲಿ ನಾವು, ಸನಾತನ ಧರ್ಮದ ಭೂಮಿಯಲ್ಲಿ, ಈ ದೇಶದಲ್ಲಿ ನಾವು ಹುಟ್ಟಿರೋಂಥದ್ದು. ಸದಾ ನಮ್ಮ ಹಿಂದೆ ನಮಗೆ ಒಂದು ಕಾಣದ ಶಕ್ತಿ ದೇವರ ರೂಪದಲ್ಲಿ ನಮ್ಮ ಹಿಂದೆ ಇದ್ದೇ ಇರ್ತಾನೆ. ಶ್ರೀಕೃಷ್ಣ ಇರ್ಬೋದು, ಶಿವ ಇರ್ಬೋದು, ಎಲ್ಲ ದೇವರುಗಳ ಅವತಾರ ಅಂತ ನಾವು ತಿಳ್ಕೊಳ್ಬೋದು. ಅದರಲ್ಲಿ ವಿಶೇಷವಾಗಿ ಶ್ರೀಕೃಷ್ಣ ಗುರುವಾಗಿ ನಮಗೆ ಹೊರಹೊಮ್ತಾರೆ. ಮಹಾಭಾರತ ಪಾಂಡವರನ್ನ ಮುನ್ನಡೆಸೋಂಥದ್ದು, ಕೌರವರನ್ನ ದಮನ ಮಾಡೋಂಥದ್ದು, ದುಷ್ಟ ಶಕ್ತಿಗಳನ್ನ ದಮನ ಮಾಡೋಂಥದ್ದು, ವಿಶೇಷವಾಗಿ ದ್ರೌಪದಿಯ ಒಂದು ವಸ್ತ್ರಾಭರಣದ ಕಥೆಯನ್ನು ಸಹ ನಾವು ಕೇಳಿರ್ತೀವಿ. ಇವತ್ತು ನಮ್ಮ ಸಹೋದರಿಯರು ಇವತ್ತು ಇಷ್ಟೊಂದು ಮಾಡೋಂಥದ್ದು ಸಂದರ್ಭದಲ್ಲಿ ನಾನು ನೆನಪಾಗ್ತಾ ಇದೆ. ಶ್ರೀಕೃಷ್ಣನಿಗೆ ಒಂದು ಸಂದರ್ಭದಲ್ಲಿ ಏನೋ ಒಂದಷ್ಟು ಕೈಗೆ ಗಾಯ ಆಗಿ ರಕ್ತ ಬರೋಂಥ ವಾತಾವರಣ ಸೃಷ್ಟಿ ಆಗ್ತದೆ. ಆ ಕ್ಷಣದಲ್ಲಿ ದ್ರೌಪದಿಯವರು ಮತ್ತು ಸುಭದ್ರ ತಾಯಿಯಂದ್ರು ಇರ್ತಾರೆ. ಸುಭದ್ರೆಯವರು ಅವ್ರಿಗೆ ಏನಾದರೂ ರಕ್ತ ನಿಲ್ಲಿಸೋದಕ್ಕೆ ಒಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಬಟ್ಟೆನ ತರೋದಕ್ಕೂ ಇಲ್ಲ ಒಂದು ಆವತ್ತಿನ ಬ್ಯಾಂಡೇಜ್ ಅಂತ ಏನಂತ ಅದನ್ನು ತರೋದಕ್ಕೆ ಅವ್ರು ಹೋಗ್ತಾರೆ. ಆದರೆ ದ್ರೌಪದಿ ಅವ್ರು ಏನು ಮಾಡ್ತಾರೆ ಅಂದರೆ ತಾನು ತೊಟ್ಟಂಥ ವಸ್ತ್ರನ ಸ್ವಲ್ಪ ಭಾಗನ ಹರಿದು ಅದನ್ನು ಅವ್ರಿಗೆ ರಕ್ತ ಬರೋವಂಥದ್ದನ್ನ ನಿಲ್ಲಿಸಿ ಅವನ ಒಂದು ಪ್ರೀತಿಗೆ, ಅವನ ಆಶೀರ್ವಾದಕ್ಕೆ ಪಾತ್ರಳಾಗ್ತಾರೆ. ಆ ಕ್ಷಣದಲ್ಲಿ ಶ್ರೀಕೃಷ್ಣ ಆಕೆಗೆ ಇನ್ನೆಲ್ಲ ಕಷ್ಟಗಳಲ್ಲೂ ನಾನು ಇರ್ತೀನಿ ಅಂತೇಳಿ ನಮಗೆ ಮಹಾಭಾರತದಲ್ಲಿ ಬರೋಂಥ ಒಂದು ಸನ್ನಿವೇಶ ಏನು, ದುರ್ಯೋಧನ ಒಂದು ಸಭಾ ಮಂಟಪದಲ್ಲಿ ದ್ರೌಪದಿಯ ಒಂದು ವಸ್ತ್ರಾಭರಣ ಏನು ಸೀರೆಯನ್ನ ಸೆಳೆಯುವಂಥ ಸಂದರ್ಭದಲ್ಲಿ ದುಶ್ಯಾಸನ ಸಾಹಸ ಮಾಡ್ತಾ ಇರ್ತಾರೆ. ಆಗ ಅವರು ಒಂದು ಒದಿಕೆಯನ್ನು ಶ್ರೀಕೃಷ್ಣನಿಗೆ ಯಾವ ರೀತಿ ಸಹಾಯ ಮಾಡಿದರು, ಅದೇ ಸಂದರ್ಭದ ನೆನಪಿನಲ್ಲಿ ಅದರ ಭಾಗವಾಗಿ ಶ್ರೀಕೃಷ್ಣ ಪರಮಾತ್ಮ ಅವ್ರು ಎಷ್ಟು ಸೀರೆನ ಎಳೆದ್ರೂ ಸಹ ಸಂಪೂರ್ಣವಾಗಿ ಆಕೆಗೆ ವಸ್ತ್ರನ ಒಂದು ಆಶೀರ್ವದಿಸಿ ಸಂಪೂರ್ಣವಾಗಿ ಆಕೆನ ರಕ್ಷಣೆ ಮಾಡೋಂಥ ಕೆಲಸ ಶ್ರೀಕೃಷ್ಣ ಪರಮಾತ್ಮ ಮಾಡಿದ್ದಾರೆ ಅಂತೇಳಿ ನಮಗೆ ಪುರಾಣಗಳಲ್ಲಿ ನಾವು ಓದಿರೋಂಥದ್ದು. ಇಷ್ಟೊಂದು ಮಹತ್ವ ಇರೋಂಥ ಒಂದು ಭೂಮಿ ನಮ್ಮದು. ಹಾಗಾಗಿ ಪ್ರತಿ ಸ್ತ್ರೀಯರನ್ನ ಗೌರವಿಸುವಂಥದ್ದು ಮತ್ತು ಕಷ್ಟದಲ್ಲಿ ಆಗಂಥದ್ದು, ಸಮಸ್ಯೆಗಳಿಗೆ ಸ್ಪಂದಿಸೋಂಥದ್ದು, ಇವೆಲ್ಲನೂ ಸಹ ನಮ್ಮ ಧರ್ಮದಲ್ಲಿ ಒಂದು ಭಾಗ, ನಮ್ಮ ರಕ್ತದಲ್ಲೇ ಬಂದಿರೋಂಥದ್ದು. ಹಾಗಾಗಿ ಸತ್ಯದ ದಾರಿಯಲ್ಲಿ ಹೋಗುವಂಥ ಪ್ರತಿಯೊಬ್ಬರಿಗೂ ಸಹ ಜಯ ಆಗ್ತದೆ, ಗೌರವ ಸಿಗ್ತದೆ, ಸನ್ಮಾನಗಳು ಸಿಗ್ತದೆ, ಎಲ್ಲನೂ ಸಹ ಅನುಕೂಲ ಆಗ್ತದೆ ಅನ್ನುವಂಥದ್ದು
ಆ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಎಲ್ಲನೂ ಸಾಧ್ಯ ಅಂತೇಳಿ ತಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಸಲ್ಲಿಸಿ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಶುಭ